ಕಲಾಪದಲ್ಲಿ ಇಂದು ಧರ್ಮಸ್ಥಳದ ಬುರುಡೆ ಮಾತುಕತೆ. ಧರ್ಮಸ್ಥಳ ಶೋಧಕ್ಕೆ ಸಂಬಂಧಿಸಿದಂತಹ ವಿಚಾರಗಳನ್ನ ಸದನದಲ್ಲಿ ಚರ್ಚೆ ಮಾಡಲಿದ್ದಾರೆ. ಉತ್ಖನನ ಶುರುವಾಗಿ 13 ದಿನ ಕಳೆದ್ರೂ ಕೂಡ ಫಲಿತಾಂಶ ಏನಿದೆ? 0. ಕಲಾಪದಲ್ಲಿ ಇಂದು ಧರ್ಮಸ್ಥಳದ ಬುರುಡೆ ಮಾತುಕತೆ. ಧರ್ಮಸ್ಥಳ ಶೋಧಕ್ಕೆ ಸಂಬಂಧಿಸಿ ಸದನದಲ್ಲಿ ಚರ್ಚೆ. ಉತ್ಖನನ ಶುರುವಾಗಿ 13 ದಿನ ಕಳೆದ್ರೂ ಕೂಡ ಫಲಿತಾಂಶ 0. ಈವರೆಗೂ ಕೂಡ ಸಿಕ್ಕಂತಹ ಅಸ್ಥಿ ಪಂಜರಗಳು ಕೇವಲ 2 ಮಾತ್ರ. ದೂರುದಾರನ ಹೇಳಿಕೆಗೂ ಆ ಒಂದು ಬುರುಡೆಗಳಿಗೂ ಸಂಬಂಧ ಇಲ್ಲ. ಇದುವರೆಗೂ ಕೂಡ SIT ತನಿಖೆಯಲ್ಲಿ ಸಾಧಿಸಿದಂತಹ ಪ್ರಗತಿ 0. 13 ಅಲ್ಲ 17 ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯ ಅಂತ್ಯ. ಆದರೆ SIT ತನಿಖೆಯಲ್ಲಿ ಅಂಥದ್ದೇನೂ ಕೂಡ ಸಿಕ್ಕಿಯೇ ಇಲ್ಲ. ಹೀಗಾಗಿ ಧರ್ಮಸ್ಥಳದ ಬೆನ್ನಿಗೆ ನಿಂತಹ ವಿಪಕ್ಷ ಬಿಜೆಪಿ ಅನಾಮಿಕ ದೂರುದಾರನ ವಿರುದ್ಧ ಕೇಸರಿ ಪಡೆ ವಾಗ್ದಾಳಿ. ಯಾರು ಕೇಳಿದ್ದು ಹೇಳ್ಕೊಂಡು ಇನ್ನಷ್ಟು ಶೋಧವನ್ನು ಮಾಡ್ತಾ ಇರ್ತೀರಾ? ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ನಿರ್ಧರಿಸಿರುವಂತಹ ಬಿಜೆಪಿ ಕೇಸರಿ ಪಡೆ ತಂತ್ರಗಳಿಗೆ ಕೌಂಟರ್ ಕೊಡಲಿಕ್ಕೆ ಸರ್ಕಾರ ಕೂಡ ರೆಡಿ. ಇಂದು ವಿಧಾನಸಭೆ ಕಲಾಪದಲ್ಲಿ ಕಾವೇರಿದಂತಹ ಚರ್ಚೆ. ಎಸ್ ವೀಕ್ಷಕರೇ, ಕಲಾಪದಲ್ಲಿ ಇಂದು ಧರ್ಮಸ್ಥಳ ಪ್ರಕರಣವನ್ನ ಮಾತನಾಡಲಿದ್ದಾರೆ. ಧರ್ಮಸ್ಥಳ ಫೈಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಮಾತನಾಡಲಿರುವಂಥದ್ದು. ಏನಪ್ಪ ವಿಚಾರ ಅಂತಂದ್ರೆ, ಸೆಷನ್ನಲ್ಲಿ ನಡೀತಾ ಇರುವಂತಹ ಸಾಕಷ್ಟು ವಾದ ವಿವಾದಗಳನ್ನ ನೋಡಿದ್ರೆ ಇವತ್ತು ಧರ್ಮಸ್ಥಳದಲ್ಲಿ ಸಿಕ್ಕಿರುವಂತಹ ಬುರುಡೆಗಳ ಬಗ್ಗೆ ಮಾತನಾಡಲಿದ್ದಾರೆ. ಬಿಜೆಪಿಯವರು ಏನು ಮಾತನಾಡ್ಬೋದು ಅಂತ ನೋಡೋದಾದ್ರೆ, ಇಷ್ಟು ದಿನ ಆಯಿತು ಬುರುಡೆ ಸಿಕ್ಕಿ, ಒಂದು ಸ್ಪಾಟಲ್ಲಿ ಬುರುಡೆ ಸಿಕ್ಕಿದೆ. ಅದಾದ ನಂತರ ಎಲ್ಲೂ ಕೂಡ ಬುರುಡೆಗಳು ಸಿಗ್ತಾ ಇಲ್ಲ. ಇದಕ್ಕೆ ಕಾರಣ ಏನಿರಬಹುದು? ಅನಾಮಿಕ ವ್ಯಕ್ತಿ ಬಂದ್ಬಿಟ್ಟು ಹೇಳಿದ್ರೆ ಅದನ್ನ ನಂಬಿಡುತ್ತಾ ಸರ್ಕಾರ? ಅದಕ್ಕಾಗಿಯೇ ನೀವು SIT ತನಿಖೆಯನ್ನು ರಚನೆ ಮಾಡಿದ್ರಿ. ಆತ 17 ಕಡೆಯಲ್ಲಿ ಜಾಗವನ್ನು ತೋರಿಸಿದ್ದ. ಒಂದು ಕಡೆಯೂ ಕೂಡ ಬೇಕಾಗಿರುವಂತಹ ಸಾಕ್ಷಿಗಳು ಸಿಕ್ಕಿಲ್ಲ. ಜನರ ತೆರಿಗೆಯನ್ನು ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ವಿರೋಧ ಪಕ್ಷದವರಾಗಿರುವಂತಹ ಬಿಜೆಪಿಯವರು ಮಾತನಾಡಬಹುದಾಗಿರುವಂತಹ ಪಾಯಿಂಟ್ಸ್ಗಳು. ಅನಾಮಿಕನ ದೂರಿನ ಮೇರೆಗೆ ಕೇಸರಿ ಪಡೆ ವಾಗ್ದಾಳಿಯನ್ನು ನಡೆಸೋದು ಆಲ್ಮೋಸ್ಟ್ ಆಲ್ ಖಚಿತವಾಗಿದೆ. ಯಾರೋ ಹೇಳಿದ್ದನ್ನ ಕೇಳಿಕೊಂಡು ಹೇಗೆ ಈ ರೀತಿಯ ವಿಚಾರವನ್ನು ಮಾಡ್ತೀರಾ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಬಹುದಾಗಿದೆ. ಬಿಜೆಪಿ ವಾಗ್ದಾಳಿ ಮಾಡಲಿಕ್ಕೆ ಎಲ್ಲವೂ ಕೂಡ ರೆಡಿ ಮಾಡಿಕೊಂಡಿದ್ದು, ಕೇಸರಿ ಪಡೆ ತಂತ್ರಗಳಿಗೆ ಕೌಂಟರ್ನ ಕೊಡಲಿಕ್ಕೆ ಸರ್ಕಾರ ಕೂಡ ರೆಡಿಯಾಗಿದೆ. ಎಸ್ ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಕಾವೇರಿತ್ತು ಧರ್ಮಸ್ಥಳ ಫೈಲ್ಸ್. ಅದಾದ ನಂತರ ಆತ ಎಲ್ಲಿ ಕೈ ತೋರಿಸಿದ್ನೋ ಅಲ್ಲಿ SIT ತನಿಖಾ ತಂಡ ಶೋಧ ಕಾರ್ಯವನ್ನು ಮಾಡುತ್ತೆ. ಆದರೂ ಕೂಡ ಕೆಲವೊಂದಿಷ್ಟು ಪಾಯಿಂಟ್ಗಳಲ್ಲಿ ಯಾವುದೇ ಕೂಡ ಕಳೆಬರ ಸಿಕ್ಕಿಲ್ಲ. ಆ ಒಂದು ನಿಟ್ಟಿನಲ್ಲಿ ಈಗ ಬಿಜೆಪಿ ಈ ಒಂದು ಪ್ರಶ್ನೆಯನ್ನ ಆಡಳಿತ ಪಕ್ಷಕ್ಕೆ ಕೇಳೋಕೆ ಎಲ್ಲ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿದೆ. SIT ತನಿಖೆಯಲ್ಲಿ ಅಂಥದ್ದೇನೂ ಸಿಕ್ಕಿಲ್ಲ. 13-15 ದಿನ ಆಯಿತು. ಏನು ಮಾಡ್ತಾ ಇದೆ SIT ತನಿಖಾ ತಂಡ ಎನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಎಲ್ಲಿವರೆಗೆ ಬಂತು ತನಿಖೆ ಎಲ್ಲಿವರೆಗೆ ಬಂತು ಅಂತ ಹೇಳಿ ರಾಜ್ಯದ ಜನತೆಯ ಮುಂದಿಡಿ ಅಂತ ಹೇಳಿ ಬಿಜೆಪಿ ಕೇಳಬಹುದಾಗಿರುವಂತಹ ಪ್ರಶ್ನೆ. ಎಲ್ರಿಗೂ ಕೂಡ ಅದೇ ಬೇಕಾಗಿದ್ದು. ಯಾಕಂತಂದ್ರೆ ಧರ್ಮಸ್ಥಳ ಫೈಲ್ಸ್ ಕುತೂಹಲವನ್ನ ಮೂಡಿಸಿರುವಂತಹ ಪ್ರಕರಣ. ಆ ಒಂದು ಕುತೂಹಲವನ್ನ ತಿಳಿದುಕೊಳ್ಳಲಿಕ್ಕೆ ಸಾಕಷ್ಟು ಜನಸಾಮಾನ್ಯರಿಂದ ಹಿಡಿದು ಎಲ್ಲಾ ಒಂದು ಬಿಜೆಪಿ ಕಾಂಗ್ರೆಸ್ನ ಮುಖಂಡರುಗಳಿಗೂ ಕೂಡ ಇಂಟ್ರೆಸ್ಟ್ ಆಗಿದೆ. ಎಸ್ ಈಗ ಕಲಾಪ ಶುರುವಾಗಿದೆ. ಪ್ರಶ್ನೋತ್ತರಗಳ ಒಂದು ಸರದಿಯಾಗಿದೆ. ಏನ್ ನಡೀತಾ ಇದೆ ನೋಡ್ಕೊಂಡು ಬಂದ್ಬಿಡೋಣ. ಅವರೇ ರೇಟ್ ಫಿಕ್ಸ್ ಮಾಡ್ತಾರೆ. ಇದೇನಾದ್ರು ಭವನ ಬೇಕಂದ್ರೆ ಅವ್ರು ಕೇಳಿದ್ದು ರೇಟಿಗೆ ಕೊಡ್ಬೇಕು. ಆತರ ಪರಿಸ್ಥಿತಿ ಇದೆ. ಈಗ ಅದು ಸರ್ಕಾರ ಅನುದಾನದಲ್ಲಿ ಸರ್ಕಾರಿ ಜಾಗ ಕಟ್ಟಿರೋದು ಅವ್ರ ವೈಯಕ್ತಿಕ ಅವ್ರ ಕುಟುಂಬ ನಡೆಸಲಿಕ್ಕಲ್ಲ. ನಾನು ಈ ಹಿಂದೆ ಲೆಕ್ಕ ಕೇಳಿದ್ದೆ, ಸುಮಾರು 5 ವರ್ಷದ ಲೆಕ್ಕ ಕೊಡಿ ಅಂತೇಳಿ. ಲೆಕ್ಕ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಆ ಲೆಕ್ಕದಾಗ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ 21 ಅಂದ್ರೆ 2023 11 ನವೆಂಬರ್ ಅಲ್ಲಿ ನವೆಂಬರ್ ತಿಂಗಳದ್ದು ಹೇಳ್ತಾ ಇದ್ದೀನಿ ತಮ್ಮ ಮುಂದೆ. ಉದಾಹರಣೆಗೆ ಅಲ್ಲಿ ಕಾವಲುಗಾರರಿಗೆ ಅಂತ 10,000, ಚಂದ್ರನಾಯಕ್ ಅವರ ಲೆಕ್ಕಪತ್ರ ಅಂತೇಳಿ 14,000. ಒಂದೇ ತಿಂಗಳಲ್ಲಿ 20, 23 ಮತ್ತೆ 7 ಒಂದೇ 17, 20, 23 3 ದಿನಕ್ಕೆ 3 ರೀತಿಯ 14,000 ಅಂದ್ರೆ ಸುಮಾರು
30-40 ಸಾವಿರ ಅವರ ವೇತನ ಅಂತೇಳಿ ತಗೊಳ್ತಾರೆ, ಕಾವಲುಗಾರರು ಅಂತೇಳಿ 10,000 ತಗೊಳ್ತಾರೆ. ಸುಮಾರು 17 ಲಕ್ಷ ನಾನು ಬಂದಾಗಿತ್ತು ಅಧ್ಯಕ್ಷರೇ. ಈಗ ಅದನ್ನು ಕೇವಲ 15-40 ಸಾವಿರ ಅವರ ವೇತನ ಅಂತೇಳಿ ತಗೊಳ್ತಾರೆ, ಕಾವಲುಗಾರರು ಅಂತೇಳಿ 10,000 ತಗೊಳ್ತಾರೆ. ಸುಮಾರು 17 ಲಕ್ಷ ನಾನು ಬಂದಾಗಿತ್ತು ಅಧ್ಯಕ್ಷರೇ. ಈಗ ಅದನ್ನು ಕೇವಲ 15 ಲಕ್ಷ ಆಗಿದೆ, 7 ಲಕ್ಷ ಖರ್ಚಾಗಿದೆ ಅಂತೇಳಿ ಈ ರೀತಿ ಪೋಲ್ ಆಗ್ತಾ ಇದೆ. ಇದು ಸಮಾಜಕ್ಕೆ ಮಾಡ್ತಿರೋದು ಅಧ್ಯಕ್ಷರೇ. ಮಾನ್ಯ ಸಚಿವರು ತಾವು ಬಹಳಷ್ಟು ಇದ್ರ ಬಗ್ಗೆ ಕಾಳಜಿ ವಹಿಸಿದ್ದೀರಿ. ಸುಮಾರು 30-35 ಸಾವಿರ ಕುಟುಂಬ ಅಂದ್ರೆ ಜನಸಂಖ್ಯೆ ಇರೋ ಕ್ಷೇತ್ರ ಅದು. ಆ ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಕಟ್ಟಿರೋದು. ಅವ್ರು ಕೇವಲ ಒಬ್ಬರು ಇಬ್ಬರು ಮನೆ ಅದು ಸ್ವಂತ ಇಲ್ಲ, ಅವ್ರ ಹೆಸರಿಗರ್ ಮಾಡ್ಬಿಡಿ ಸರ್ಕಾರ, ಅವ್ರ ಹೆಸರಿಗರ್ ಮಾಡ್ಬಿಟ್ರೆ ಅದರಿಂದ ಅವ್ರ ಜೀವನ ನಡ್ಸ್ಕೊಳ್ತಾರೆ. ಇಲ್ಲ ಸರ್ಕಾರ ಹೆಸರಲ್ಲಿದೆ ವಿಚಾರ ಹೇಳಿದಿರಲ್ಲ ಕೂಡ ಆ ಕಮ್ಯುನಿಟಿ ಸಮುದಾಯಕ್ಕೆ ಬಂದ ಸಮುದಾಯದ ಖಾಸಗಿ ಯಾರಿಗೆ ಹೋಗಬಾರ್ದು ಅಂತ ಹೇಳುವಂತದ್ದು. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯ ಕೃಷ್ಣನಾಯ್ಕರ ಪ್ರಶ್ನೆಗೆ ಉತ್ತರ ಅವ್ರ ಕಡೆಗೆ ಇದೆ, ಅವ್ರ ಎಕ್ಸ್ಪ್ಲನೇಷನ್ ಅಲ್ಲಿ. ಈಗ ಅದನ್ನು ಸರ್ಕಾರ ಏಕರೂಪ ನೀತಿ ಕೆಳಗಡೆ ನಿರ್ವಹಣೆ ಮಾಡಬೇಕು. ಈಗ ಅವ್ರಿಗೆ ನಾನು ನಮ್ಮ ಅಧಿಕಾರಿಗೆ ಜಿಲ್ಲಾಧಿಕಾರಿ ವಿಜಯನಗರ ಮತ್ತು ನಮ್ಮ ಇಲಾಖಾ ಆಫೀಸರ್ಗೆ ಸೂಚನೆ ಕೊಟ್ಟು ಕಳಿಸಿದ ನಾನು 7-6-8-2025 ಮತ್ತೆ ಅವರು ಏಕರೂಪ ನಿರ್ವಹಣೆ ಮಾಡೋಕ್ಕೆ ಸೂಚನೆ ಕೊಟ್ಟಿರೋದ್ರಿಂದ ಅಲ್ಲಿರೋರನ್ನ ಹಳೆಯವ್ರನ್ನ ಕೆಲವು ದಾಖಲಾತಿ ಕೊಡಿ ಅಂತ ಹೇಳಿದ್ವಿ. ಬೇರೆ ಕಡೆ ಹಿಂಗೆ ನಡೆಸಿದ್ರೆ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಕೇಳಿದ್ರು, ಕಾಲಾವಕಾಶ ಆಯಿತು. ಮತ್ತು ಈಗೇನು ಸುತ್ತೋಲೆ ಕಳಿಸಿದ್ವಿ ಸಾರ್ವಜನಿಕವಾಗಿ ನಿರ್ವಹಣೆ ಮಾಡಿ ಸಾಮಾನ್ಯ ಅನುಕೂಲ ಆಗಬೇಕು ಅಂತ ಮಾಡಲಿಕ್ಕೆ ನಮ್ಮ ನಿರ್ದೇಶಕರನ್ನ ಕಳಿಸಿ ಏನು ಕಾನೂನು ಸುತ್ತೋಲೆ ಕಳಿಸಿ ಅದ್ರ ಪ್ರಕಾರ ಏಕರೂಪದ ನಿರ್ವಹಣೆ ಮಾಡಲಿಕ್ಕೆ ಕ್ರಮ ತಗುತ್ತೆ. ಮಾನ್ಯ ಸಚಿವರೇ, ಈಗ ತಾವು ಮಾಡಿದ್ ಬಹಳ ಅನುಕೂಲ ಆಗಿದೆ. ಈಗೇನ್ ಅದರಲ್ಲಿ ಏನ್ ದುಡ್ಡು ಅವ್ರೇನು ಎಷ್ಟು ಆದಾಯ ಆಗಿದೆ ಅಂತ ಇದೆ, ಆ ದುಡ್ಡುಗಳ ತಗೊಂಡ್ರೆ ನಾವು ಸಾಮಗ್ರಿಗಳಿಗೆ ಖರೀದಿ ಮಾಡಿ ಕೇವಲ 5 ಸಾವಿರದಲ್ಲಿ ನಾವು ಬಡವರಿಗೆ ಕೊಡಬಹುದು ಅದನ್ನ. ಹಾಗಾಗಿ ತಾವು ಇದನ್ನು ವೈಯಕ್ತಿಕ ಕಾಳಜಿ ವಹಿಸಿ ಎಷ್ಟು ಅನುದಾನ ಅಲ್ಲಿ ದುಡ್ಡು ಇದೆ ಆದಾಯ ತಗೊಂಡು ಅದರಿಂದ ನಾವು ಸಾಮಗ್ರಿ ಖರೀದಿ ಮಾಡಿ. ನಾನು ಕೂಡ ಆ ಸಮಾಜದಲ್ಲಿ ಶಾಸಕನಾಗಿರೋನು, ನನಗೆ ಕೂಡ ಆಸೆ ಇದೆ ಆ ಸಮಾಜಕ್ಕೆ ಏನೊಂದು ಒಳ್ಳೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.